ಶಾಂತಿ ಓರಾದು अर्थात सूक्ष्म शरीर दो ಎರಡನೇ वीडियो ओरा माना सूक्ष्म शरीर का आज दूसरा एपिसोड है। आपका ओरा अर्थात आपका सूक्ष्म शरीर आपके मन के सूक्ष्म विचारों, स्वभाव और भावनाओं के तरंगों से बनता है। ನಿಮ್ಮ ಓರ ಅರ್ಥಾತ್ ಸೂಕ್ಷ್ಮ ಶರೀರ ನಿಮ್ಮ ಮನಸ್ಸಿನ ಸೂಕ್ಷ್ಮ ಆಲೋಚನೆ, ಸ್ವಭಾವ, ಭಾವನೆ, ಸಂಸ್ಕಾರದ ತರಂಗದಿಂದನೇ ರೆಡಿ ಆಗೋದು। मन निरंतर सोचता है, जैसे ही आपकी भावना भावना अर्थात इमोशन बदली आपके ओरा की ऊर्जा बदल जाती है। ಅಂದರೆ ಮನಸ್ಸು ನಿರಂತರವಾಗಿ ಆಲೋಚನೆ ಮಾಡುತ್ತೆ, ಹೇಗೆ ರೀತಿ ನಿಮ್ಮ ಮನಸ್ಸಿನ ಭಾವನೆ ಅರ್ಥಾತ್ ಇಮೋಷನ್ ಪರಿವರ್ತನೆ ಆಗೋದು, ಹಾಗೆ ನಿಮ್ಮ ಓರಾನು ಸಹ ಓರದ ಊರ್ಜೆ ಇರುತ್ತೆ, ಊರ್ಜೆ ಅರ್ಥಾತ್ ಶಕ್ತಿನೂ ಸಹ ಇರುತ್ತೆ, ಅದೂ ಪರಿವರ್ತನೆ ಆಗ್ತಾ ಹೋಗುತ್ತೆ। ಮನಸ್ಸು ಚೇಂಜ್ ಆಯಿತು ಅಂದರೆ ನಿಮ್ಮ ಓರ ಬೆಳಕಿಂದ ಸ್ವಲ್ಪ ಕಪ್ ಥರ, ಇಲ್ಲಾಂದರೆ ಕಲ್ಮಶ, ಅದರಲ್ಲಿ ಬೆಳಕಿನ ಓರ ಇರುತ್ತೆ, ಅದರಲ್ಲಿ ಕಲ್ಮಶ ಕಾಣಿಸೋಕ್ಕೆ ಮಿಕ್ಸಿಂಗ್ ಆಗಿ ಸ್ಟಾರ್ಟ್ ಆಗುತ್ತೆ। ओरा की ऊर्जा कैसी होगी, ये सीधे सीधे आपके सकारात्मक, नकारात्मक, व्यर्थ या साधारण विचार या भावना पर निर्भर है। ನಿಮ್ಮ ಓರ ಅರ್ಥಾತ್ ಸೂಕ್ಷ್ಮ ದೇವಿ ದೇವತೆ ಶರೀರದ ಊರ್ಜಾ ಹೇಗಿರುತ್ತೆ ಅಂದರೆ, ನೇರವಾಗಿ ಹೇಳಿದ್ರೆ ನಿಮ್ಮ ಸಕಾರಾತ್ಮಕ, ನಕಾರಾತ್ಮಕ, ವ್ಯರ್ಥ, ಸಾಧಾರಣ ಆಲೋಚನೆ ಮತ್ತು ಭಾವನೆ ಮೇಲೆ ಡಿಪೆಂಡ್ ಇದೆ। ಅಂದರೆ ನಾವು ಕೆಟ್ಟದಾಗಿ ಆಲೋಚನೆ ಮಾಡ್ತೀವಿ ಅಂದರೆ ಓರಾನು ಸಹ ಕಲ್ಮಶ ಇರುತ್ತೆ, ಅಷ್ಟು ಬೆಳಗ್ಗೆ ಶೈನಿಂಗ್ ಇರಲ್ಲ, ಮಂಜು ಕಪ್ ಮಚ್ಚೆ ಥರ ಆ ಥರ। ನಾವು ಒಳ್ಳೆ ಆಲೋಚನೆ ಮಾಡ್ತೀವಿ, ನಿಸ್ವಾರ್ಥ ಆಲೋಚನೆ ಮಾಡ್ತೀವಿ, ವ್ಯರ್ಥ ಇಲ್ದಿರ ಧಾರಾಳ ಮನಸ್ಸಿಂದ ಆಲೋಚನೆ ಮಾಡ್ತೀವಿ, ಆಗ ನಮ್ಮ ಓರ ಕ್ಲಿಯರ್ ಆಗಿರುತ್ತೆ ಅಂತ ಅರ್ಥ। अगर आपके मन को अंदर आदत है सदा सकारात्मक, शक्तिशाली विचार और प्रेम, करुणा और सुंदर भावना में रहने की, तब आप अन्य लोगों को बहुत अच्छे लगते हो। ನಿಮ್ಮ ಮನಸ್ಸಿಗೆ ಅಭ್ಯಾಸ ಇದೆ ಸದಾ ಸಕಾರಾತ್ಮಕ, ಶುದ್ಧ ಆಲೋಚನೆ ಮಾಡೋದು ಮತ್ತು ಶಕ್ತಿಶಾಲಿ ಆಲೋಚನೆ ಮಾಡೋದು, ಪ್ರೇಮ, ಕರುಣೆ, ದಯೆ ಭಾವನೆ, ಉದಾಹರಣೆವಾಗಿ ಸುಂದರತೆ, ಸುಂದರ ಭಾವನೆ ಇಟ್ಕೊಳ್ಳೋದು, ಆಗ ನೀವು ಅನ್ಯ ಪರ್ಸನ್ಗೆ ಬಹಳ ಒಳ್ಳೆಯವರು ಅಂತ ಅನಿಸ್ಕೊಳ್ತೀರಿ, ಅನ್ಯ ಪರ್ಸನ್ಗೆ ತುಂಬ ಇಷ್ಟ ಆಗ್ತೀರಿ। ವಿಶೇಷಕರ್ ಅಶಾಂತ ವ್ಯಕ್ತಿಗೂ, ವಿಶೇಷವಾಗಿ ಅಶಾಂತ ವ್ಯಕ್ತಿಗೆ ನೀವು ತುಂಬ ಇಷ್ಟ ಆಗ್ತೀರಿ, ಯಾಕೆಂದರೆ ಅವರಿಗೆ ಅಟ್ರಾಕ್ಟ್ ಆಗ್ತಾ ಇರುತ್ತಲ್ಲ ನಿಮ್ಮ ಓರದಿಂದ, ಆ ಕಾರಣದಿಂದ। ಕ್ಯೋಂಕಿ ಆಪ್ಕಿ ಓರಾ ಸೆ ಉನ್ಕೋ ಶಾಂತಿ ಕಾ ಸುಕೂನ್ ಕಿ ಅನುಭೂತಿ ಹೋಗಿ, ಯಾಕೆಂದರೆ ನಿಮ್ಮ ಓರಾದಿಂದ, ನಿಮ್ಮ ಸೂಕ್ಷ್ಮ ಶರೀರ, ಬೆಳಕಿನ ಶರೀರದಿಂದ ಅವರಿಗೆ ಸುಖ, ಶಾಂತಿಯ ಮತ್ತು ಒಂದು ಸಮಾಧಾನತೆ, ಈಸಿ ಫೀಲ್ ಆಗೋದು, ಅನುಭವ ಆಗೋದು। इसलिए कहते हैं किसी के बाहरी रूप से प्रभावित नहीं होना चाहिए। बाहरी रूप धोखा दे सकता है, मगर किसी व्यक्ति की वाइब्रेशन उसकी सच्चाई फील कराता है। ಅದಕ್ಕೋಸ್ಕರ ಹೇಳ್ತಾರೆ ಹಿರಿಯರು, ಯಾರ್ದು ಹೊರಗಡೆ ರೂಪದಿಂದ ಪ್ರಭಾವಿತರಾಗಬಾರ್ದು, ಯಾರ್ದು ಶರೀರದ ಸೌಂದರ್ಯತೆ ಮೇಲೆ ಪ್ರಭಾವಿತರಾಗಬಾರ್ದು ಅಂತ ಹೇಳ್ತಾರೆ। ಹೊರಗಡೆ ರೂಪ, ಶರೀರದ ಸೌಂದರ್ಯತೆ ಮೇಲ್ಮೇಲಕ್ಕೆ ಮಾತಾಡ್ತಾ ಇರೋದು ಮಾತುಗಳು ಮೋಸ ಕೊಡ್ಬೋದು। ಒಂದು ವೇಳೆ ಆ ವ್ಯಕ್ತಿದು ವೈಬ್ರೇಷನ್ ಅರ್ಥಾತ್ ಸೂಕ್ಷ್ಮ ಓರಾನೇ ಅವ್ರ ಸತ್ಯತೆದ ಫೀಲ್ ಮಾಡಿಸುತ್ತೆ। ಕೆಲವರು ಹೇಳ್ತಾರಲ್ಲ ಗಾದೆ ಮಾತು, ಅವರು ಏನೋ ಮಾತಾಡೋಕ್ಕಷ್ಟು ಬರ್ತಾ ಇರಲಿಲ್ಲ, ಆದರೂ ಅವ್ರ ಭಾವನೆ ಚೆನ್ನಾಗಿತ್ತು, ನನಗೆ ಯಾಕೋ ಮನಸ್ಸು ಆ ಥರ ಫೀಲ್ ಆಗ್ತಿತ್ತು, ನನ್ನ ಮನಸ್ಸಿಗೆ ಆ ಥರ ಒಪ್ಪಿಗೆ ಬರ್ತಾ ಇತ್ತು, ಅವ್ರು ತುಂಬ ಒಳ್ಳೆ ಮನುಷ್ಯ ಅಂತ ಹೇಳಿ। ಅರ್ಥ ಏನು? ಯಾಕೆಂದರೆ ಅವ್ರ ಓರ ಪ್ಯೂರ್ ಆಗಿತ್ತು ಅಂತ ಅರ್ಥ, ಅದಕ್ಕೋಸ್ಕರನೇ। ಓಂ ಶಾಂತಿ। ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ। ನೆಕ್ಸ್ಟ್ ವಿಡಿಯೋಗೆ ಇನ್ನೂ ನಾನು ಇದ್ರ ಬಗ್ಗೆ ಇನ್ನೂ ಹೆಚ್ಚಾಗಿ ಮಾಹಿತಿ ಕಳಿಸ್ತೀನಿ।